Hey guys and welcome back to VK and this is a very special video. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಫೋಲ್ಡಬಲ್ ಸ್ಮಾರ್ಟ್ ಫೋನ್ಸ್ ಟೆಕ್ನಾಲಜಿ, ಫೋಲ್ಡಬಲ್ ಫೋನ್ಸ್ ಮತ್ತು ಫೋನ್ಸ್ ವಿತ್ ಫೋಲ್ಡಬಲ್ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಫೋಲ್ಡಬಲ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಸ್ಮಾರ್ಟ್ ಫೋನ್ ರೆವಲ್ಯೂಷನ್ ಯಾವ ತರ ಆಯ್ತು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ನಾರ್ಮಲ್ ಮೊಬೈಲ್ ಫೋನ್ಸ್ ಬಂತು, ಅದರಲ್ಲಿ ಕೀಪ್ಯಾಡ್ ಇರ್ತಿತ್ತು, ಅದ್ರಲ್ಲಿ 1 2 3 4 5 6 ನಂಬರ್ಸ್ ಇತ್ತು. ಅದಾದ್ಮೇಲೆ ಈ ಬ್ಲಾಕ್ ಬೆರಿ ಅವರು QWERTY ಕೀಬೋರ್ಡ್ ಇರುವಂತಹ ಫೋನ್ಸ್ ಗಳನ್ನ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಟಚ್ ಸ್ಕ್ರೀನ್ ಇರುವಂತಹ ಫೋನ್ಸ್ ಗಳು ಬಂತು. ಟಚ್ ಸ್ಕ್ರೀನ್ ಇರುವಂತಹ ಫೋನ್ಸ್ ಗಳು ಬಂದ್ಮೇಲೆ ಹಂಗೆ ರೆವಲ್ಯೂಷನ್ ಚೇಂಜ್ ಆಗಿ 2010 11 12 13 ಅದಾದ್ಮೇಲೆ ಫೋನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಮ್ರಾಸ್ ಇಂಟ್ರೊಡ್ಯೂಸ್ ಆಯ್ತು. ಅದಾದ್ಮೇಲೆ ಟಚ್ ಸ್ಕ್ರೀನ್ ಬಂತು, ಅದಾದ್ಮೇಲೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಂಟಿಗ್ರೇಟ್ ಆಯ್ತು, ಆಮೇಲೆ ಡಬಲ್ ಕ್ಯಾಮ್ರಾಸ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಅದೇ ತರ ಇನ್ನು ರೆವಲ್ಯೂಷನ್ ಚೇಂಜ್ ಆಗ್ತಾ ಹೈಲಿ ಅಡ್ವಾನ್ಸ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಲಾಸ್ಟ್ 2 years ಇಂದ ಸ್ಮಾರ್ಟ್ ಫೋನ್ ಇಂಡಸ್ಟ್ರಿ ಹೆಂಗ್ ಚೇಂಜ್ ಆಗಿದೆ ಅಂತಂದ್ರೆ ಎಲ್ಲಾ ಸ್ಮಾರ್ಟ್ ಫೋನ್ ಕಂಪನಿಗಳು ಕೂಡ ಸ್ಮಾರ್ಟ್ ಫೋನ್ ನ ಒಂದ್ ಕಂಪ್ಲೀಟ್ ಸ್ಲ್ಯಾಬ್ ತರ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಒಂದ್ ಕಂಪ್ಲೀಟ್ ಸ್ಲ್ಯಾಬ್ ಅಂದ್ರೆ ಈಗ ಒಂದು ಫುಲ್ ಮುಂದ್ಗಡೆ ಫುಲ್ ಸ್ಕ್ರೀನ್, ಹಿಂದ್ಗಡೆ ಫುಲ್ ಬಾಡಿ, ಹಿಂದ್ಗಡೆ ಫುಲ್ ಕ್ಯಾಮ್ರಾಸ್ ಇರುತ್ತೆ, ಮುಂದ್ಗಡೆ ಫುಲ್ ಸ್ಕ್ರೀನ್ ಇರುತ್ತೆ, ಎಲ್ಲೂ ಪೋರ್ಟ್ಸ್ ಇರಬಾರ್ದು, ಎಲ್ಲೂ ಹೆಡ್ಫೋನ್ ಜಾಕ್ ಇರಬಾರ್ದು, ಏನೂ ಇರಬಾರ್ದು. ಆ ತರ ಹೊಸ ಸ್ಮಾರ್ಟ್ ಫೋನ್ ರೆವಲ್ಯೂಷನ್ ಮಾಡಬೇಕು 2022 2023 ಟೈಮಲ್ಲಿ ಅನ್ನುವಂತ ಒಂದು ನೆಕ್ಸ್ಟ್ ರೆವಲ್ಯೂಷನ್ ಕಡೆಗೆ ಎಲ್ಲಾ ಸ್ಮಾರ್ಟ್ ಫೋನ್ ಕಂಪನಿಗಳು ಮುಂದೆ ಹೋಗ್ತಾ ಇದೆ. ಅದಕ್ಕೆ ನಾವು ಏನ್ ನೋಡಿದ್ವಿ ಅಂದ್ರೆ 2016 ಅಲ್ಲಿ ಆಪಲ್ ಹೆಡ್ಫೋನ್ ಜಾಕ್ನ ರಿಮೂವ್ ಮಾಡಿದ್ರು iPhone 7 ಮತ್ತೆ iPhone 7 Plus ಇಂದ. 2017 ಅಲ್ಲಿ ಏನ್ ಮಾಡಿದ್ರು, ಮುಂದೆ ಸ್ಕ್ರೀನ್ ಅಲ್ಲಿ ತುಂಬಾ ಬೆಸಲ್ಸ್ ಇದೆ ಅಂತ ಅಂದ್ಬಿಟ್ಟು ಕೆಳಗಡೆ ಬೆಸಲ್ಸ್ ನ ತುಂಬಾ ಕಟ್ ಡೌನ್ ಮಾಡಿ, ಕೆಳಗಡೆ ಚಿನ್ನ ಮೇಲ್ಗಡೆ ಬೆಸಲ್ಸ್ ಕಟ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಒಂದು ನಾಚ್ ನ ಇಂಟಿಗ್ರೇಟ್ ಮಾಡಿದ್ರು. ಆಪಲ್ ನ ಕಾಪಿ ಮಾಡ್ಬಿಟ್ಟು ಎಷ್ಟೊಂದು ಆಂಡ್ರಾಯ್ಡ್ ಮ್ಯಾನುಫ್ಯಾಕ್ಚರರ್ಸ್ ಮೇಲ್ಗಡೆ ಡಿಫ್ರೆಂಟ್ ತರ ನಾಚ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. 2018 ಅಲ್ಲಿ ಫುಲ್ ನಾವು ನಾಚ್ ಗಳನ್ನ ನೋಡಿದ್ವಿ. 2018 ಎಂಡ್ ಅಲ್ಲಿ ನಾವೇನ್ ನೋಡಿದ್ವಿ, ಒಂದು ಮುಂದೆ ಫುಲ್ ಡಿಸ್ಪ್ಲೇ, ಕೆಳಗಡೆ ಚಿನ್ನು ಕೂಡ ಫುಲ್ ಕಟ್ ಡೌನ್ ಆಗಿದೆ, ಸೈಡ್ ಎಡ್ಜಸ್ ಫುಲ್ ಎಲ್ಲ ಕಟ್ ಡೌನ್ ಆಗಿರುತ್ತೆ ಸ್ಕ್ರೀನ್ ಅಲ್ಲಿ, ಮುಂದ್ಗಡೆ ಸ್ಕ್ರೀನ್ ಅಲ್ಲಿ. ಮತ್ತೆ ಮೇಲ್ಗಡೆ ಬರೀ ಸೆಲ್ಫಿ ಕ್ಯಾಮ್ರಾಗೋಸ್ಕರ ಒಂದು ಡಾಟ್ ಅಥವಾ ಒಂದು ಹೋಲ್ ಇರುತ್ತೆ, ಅದನ್ನ ಪಂಚ್ ಹೋಲ್ ಡಿಸ್ಪ್ಲೇ ಅಥವಾ ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ನಾವು ಕರಿತೀವಿ. ಸ್ಯಾಮ್ಸಂಗ್ ನವೆಂಬರ್ 2018 ಅಂದ್ರೆ 2 ತಿಂಗಳ ಹಿಂದೆ ಒಂದು ಹೊಸ ಡಿಫ್ರೆಂಟ್ ಟೈಪ್ ಆಫ್ ಡಿಸ್ಪ್ಲೇ ಅಥವಾ ಟೆಕ್ನಾಲಜಿನ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿತು. ಅದನ್ನ ಏನಂತ ಕರೀತಾರೆ ಅಂದ್ರೆ ಇನ್ಫಿನಿಟಿ ಫ್ಲೆಕ್ಸ್ ಡಿಸ್ಪ್ಲೇ ಅಂತ ಕರೀತಾರೆ. ಇನ್ಫಿನಿಟಿ ಫ್ಲೆಕ್ಸ್ ಡಿಸ್ಪ್ಲೇ ಏನಪ್ಪಾ ಅಂದ್ರೆ ಅದು ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಮುಂದ್ಗಡೆ ಹಿಂಗ್ ಕಾಣಿಸ್ತಾ ಇರುತ್ತೆ. ಆ ಸ್ಕ್ರೀನ್ ನ ಬೆಂಡ್ ಮಾಡಿದ್ರೆ ಅದು ಹಿಂಗಾಗುತ್ತೆ. ಅಂದ್ರೆ ಒಂದು ಮೊಬೈಲ್ ಫೋನು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಥವಾ ಫೋಲ್ಡ್ ಮಾಡಿ ಓಪನ್ ಮಾಡಿದ್ರೆ ಅದು ಟ್ಯಾಬ್ಲೆಟ್ ಕೂಡ ಆಗುತ್ತೆ. ಅದನ್ನ ನಾವು ಫೋಲ್ಡಬಲ್ ಡಿಸ್ಪ್ಲೇ ಅಂತ ಕರಿತೀವಿ. ಈ ಫೋಲ್ಡಬಲ್ ಡಿಸ್ಪ್ಲೇ ಟೆಕ್ನಾಲಜಿನ ಸ್ಯಾಮ್ಸಂಗ್ 2015 ಇಂದ ಪ್ರಪಂಚಕ್ಕೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಬಟ್ ಈ ಫೋಲ್ಡಬಲ್ ಡಿಸ್ಪ್ಲೇ ಟೆಕ್ನಾಲಜಿಲಿ ಎಷ್ಟು ಇನೋವೇಷನ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಕನ್ಸ್ಯೂಮರ್ಸ್ ಇದನ್ನ ಪರ್ಚೇಸ್ ಮಾಡೋ ತರ ಆಗ್ತಿಲ್ಲ ಸ್ಯಾಮ್ಸಂಗ್ಗೆ. ಅದಕ್ಕೆ ಇಷ್ಟು ಟೈಮ್ ಅವರು ಡಿಲೇ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಹತ್ರ ಅಷ್ಟು R&D ಇದ್ರೂ ಕೂಡ ಈ ಫೋಲ್ಡಬಲ್ ಡಿಸ್ಪ್ಲೇನ ಎಂಡ್ ಯೂಸರ್ಗೆ ಯಾವ ತರ ಒಂದು ಮಾರ್ಕೆಟ್ ಮಾಡ್ಬಿಟ್ಟು ಇದನ್ನ ಸೇಲ್ ಮಾಡಬಹುದು ಅಂತ ಅವರು ಕೂಡ ಇದನ್ನ ಫಿಗರ್ ಔಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೇನೆ ಸ್ಯಾಮ್ಸಂಗ್ ಅವರು ಇಷ್ಟು ದಿನ ತನಕ ಫೋಲ್ಡಬಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಸ್ ನ ತಂದಿರಲಿಲ್ಲ. 2018 ನವೆಂಬರ್ ಅಲ್ಲಿ ಸ್ಯಾಮ್ಸಂಗ್ ಒಂದು ಕಾನ್ಫರೆನ್ಸ್ ನ ಮಾಡ್ತು. ಆ ಕಾನ್ಫರೆನ್ಸ್ ಅಲ್ಲಿ ಸ್ಯಾಮ್ಸಂಗ್ ಏನ್ ಹೇಳ್ತು ಅಂತಂದ್ರೆ, ನಾವು ವರ್ಲ್ಡ್ಗೆ 2019 ಮಿಡ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡ್ತೀವಿ. ಆ ಸ್ಮಾರ್ಟ್ ಫೋನ್ ಅಲ್ಲಿ ಫೋಲ್ಡಬಲ್ ಡಿಸ್ಪ್ಲೇ ಇರುತ್ತೆ. ಆ ಸ್ಮಾರ್ಟ್ ಫೋನ್ ಒಂದು ಪ್ರೋಟೋಟೈಪ್ ಕೂಡ ಅವರು ಸ್ಯಾಮ್ಸಂಗ್ ಅವ್ರ ಕಾನ್ಫರೆನ್ಸ್ ಅಲ್ಲಿ ತೋರಿಸಿದ್ರು. ಆ ಪ್ರೋಟೋಟೈಪ್ ಪ್ರಕಾರ ಹೆಂಗಿತ್ತು ಅಂತಂದ್ರೆ ಮುಂದ್ಗಡೆ ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನು ಹಿಂಗಿರುತ್ತೆ. ಅದು ಇಟ್ ಈಸ್ ಅ ನಾರ್ಮಲ್ 6 ಇಂಚಸ್ ಅಥವಾ 5.5 ಇಂಚಸ್ ಅಥವಾ ನಾರ್ಮಲ್ ಡಿಸ್ಪ್ಲೇ ನೀವು ಯಾವ ನಿಮ್ಮ ಫೋನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆ ತರನೇ ನಾರ್ಮಲ್ ಡಿಸ್ಪ್ಲೇ ಇರುತ್ತೆ. ಆ ನಾರ್ಮಲ್ ಡಿಸ್ಪ್ಲೇ ನಾವೀಗ ಹಿಂಗೆ ಬೆಂಡ್ ಮಾಡ್ಬಿಟ್ಟು ಓಪನ್ ಮಾಡಿದ್ರೆ ಅದು ದೊಡ್ಡ ಸ್ಕ್ರೀನ್ ಆಗುತ್ತೆ. ಬೆಂಡ್ ಆಗಿರೋ ಸ್ಟೇಟ್ ಅಲ್ಲಿ ಇರುವಾಗ ಅದು ಫೋನ್ ಆಗಿರುತ್ತೆ, ಓಪನ್ ಮಾಡಿದಾಗ ಅದು ಟ್ಯಾಬ್ಲೆಟ್ ಆಗುತ್ತೆ. ಆ ಟ್ಯಾಬ್ಲೆಟ್ ಡಿಸ್ಪ್ಲೇ ಆಗುತ್ತೆ ಅಥವಾ ಒಂದು ದೊಡ್ಡ 8 ಇಂಚ್ ಡಿಸ್ಪ್ಲೇ ಅಥವಾ 7.5 ಇಂಚ್ ಡಿಸ್ಪ್ಲೇ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಸ್ಯಾಮ್ಸಂಗ್ ಅವರು ಪ್ರೋಟೋಟೈಪ್ ನ ಅವರು ಕಾನ್ಫರೆನ್ಸ್ ಅಲ್ಲಿ ತೋರಿಸಿದ್ರು. ಅದಾದ್ಮೇಲೆ ಗೂಗಲ್ ಕೂಡ ಅಫಿಷಿಯಲ್ ಆಗಿ ಫೋಲ್ಡಬಲ್ ಡಿಸ್ಪ್ಲೇ ಅಥವಾ ಫೋಲ್ಡಬಲ್ ಸ್ಕ್ರೀನ್ ಇರುವಂತಹ ಸ್ಮಾರ್ಟ್ ಫೋನ್ಸ್ ಗಳಿಗೆ ಅಫಿಷಿಯಲ್ ಆಗಿ ಸಪೋರ್ಟ್ ಕೊಡ್ತೀವಿ ಅಂತ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಟೈಮ್ ಅಲ್ಲಿ ಗೂಗಲ್ ಕೂಡ ಒಂದು ಇನ್ಫಾರ್ಮೇಶನ್ ನ ಪ್ರೆಸ್ ಗೆ ರಿಲೀಸ್ ಮಾಡ್ತು. ಇವಾಗ ಗೂಗಲ್ ಅಲ್ಲಿ ಕೂಡ ಮತ್ತೆ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಆಪ್ ಡೆವಲಪರ್ಸ್ ಕೂಡ ಈ ಫೋಲ್ಡಬಲ್ ಡಿಸ್ಪ್ಲೇಗೆ ಆಪ್ಸ್ ನ ಹೆಂಗೆ ರೆಡಿ ಮಾಡಬಹುದು ಅಥವಾ ಫೋಲ್ಡಬಲ್ ಡಿಸ್ಪ್ಲೇ ಇರುವಾಗ ಆಪ್ಸ್ ಹೆಂಗೆ ಸ್ಕೇಲ್ ಆಗುತ್ತೆ, ಡಿಸ್ಪ್ಲೇ ಬೆಂಡ್ ಆಗಿರುವಾಗ ಯಾವ ತರ ಆಪ್ಸ್ ಬಿಹೇವ್ ಮಾಡುತ್ತೆ, ಡಿಸ್ಪ್ಲೇ ಓಪನ್ ಮಾಡಿದಾಗ ಆಪ್ಸ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು 2019 ಅಲ್ಲಿ ನಾವು ಬಹಳಷ್ಟು ಫೋಲ್ಡಬಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ಸ್ ನ ಕೂಡ ವರ್ಲ್ಡ್ ಅಲ್ಲಿ ನೋಡಬಹುದು. ಇವಾಗ ಬರುವಂತ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಫೋಲ್ಡಬಲ್ ಡಿಸ್ಪ್ಲೇದು ಫಸ್ಟ್ ಸ್ಮಾರ್ಟ್ ಫೋನ್ ನ ಒಂದು ಕಂಪನಿ ಲಾಂಚ್ ಮಾಡಿದ್ದಾರೆ. ಆ ಕಂಪನಿ ಹೆಸರು ರೋಯಾಲ್ ಅಂತ. ಈ ರೋಯಾಲ್ ಅನ್ನುವಂತ ಒಂದು ಕಂಪನಿ ವರ್ಲ್ಡ್ಸ್ ಫಸ್ಟ್ ಫೋಲ್ಡಬಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್, ಯೂಸರ್ ಪರ್ಚೇಸ್ ಮಾಡಕ್ಕಾಗುವಂತ ಒಂದು ವರ್ಲ್ಡ್ಸ್ ಫಸ್ಟ್ ಫೋಲ್ಡಬಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಹೆಸರು ರಾಯಲ್ ಫ್ಲೆಕ್ಸ್ ಪೈ ಅಂತ. ಈ ರಾಯಲ್ ಫ್ಲೆಕ್ಸ್ ಪೈ ಅನ್ನೋ ಸ್ಮಾರ್ಟ್ ಫೋನ್ ಇವಾಗ CES ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋ ಏನ್ ನಡೀತಾ ಇದೆ ಲಾಸ್ ವೇಗಾಸ್ ಅಲ್ಲಿ, ಅದರಲ್ಲಿ ಅವರು ಲಾಂಚ್ ಮಾಡಿದ್ದಾರೆ. ಚೈನಾದಲ್ಲಿ ಇರುವಂತಹ ಕಸ್ಟಮರ್ಸ್ ಇದನ್ನ ಪರ್ಚೇಸ್ ಮಾಡಬಹುದಂತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಫ್ರಂಟ್ ಅಲ್ಲಿ ಒಂದು ಡಿಸ್ಪ್ಲೇ ಇರುತ್ತೆ, ನಾರ್ಮಲ್ ಡಿಸ್ಪ್ಲೇ ಇರುತ್ತೆ. ಸ್ಮಾರ್ಟ್ ಫೋನ್
ಕ್ಲೋಸ್ ಆಗಿದ್ದಾಗ ಫುಲ್ ಥಿಕ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ 2 ಡಿಸ್ಪ್ಲೇ ಇರಬೇಕು, ಮತ್ತೆ ಬೆಂಡ್ ಆದಾಗ ಅದು 2 ಲೇಯರ್ ಆಗಿರುತ್ತೆ ಅದು. ಆದ್ರಿಂದ ಇದು ಓಪನ್ ಮಾಡಿದಾಗ ದೊಡ್ಡದಾಗಿ ಒಂದು ಟ್ಯಾಬ್ಲೆಟ್ ಸೈಜ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಕಂಪ್ಲೀಟ್ಲಿ ವರ್ಕಿಂಗ್ ಸ್ಮಾರ್ಟ್ ಫೋನ್ ರಾಯಲ್ ಅನ್ನೋ ಕಂಪನಿ ಇದನ್ನ ಲಾಂಚ್ ಮಾಡಿದೆ. ಮಧ್ಯದಲ್ಲಿ ಒಂದು ಫ್ಲೆಕ್ಸಿಬಲ್ ರೀಜನ್ ಇರುತ್ತೆ, ಆ ಫ್ಲೆಕ್ಸಿಬಲ್ ರೀಜನ್ ಇಂದಾನೆ ಡಿಸ್ಪ್ಲೇ ಕೂಡ ಬೆಂಡ್ ಆಗೋಕ್ಕೆ ಸಾಧ್ಯ ಆಗೋದು. ಫ್ಲೆಕ್ಸಿಬಲ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಯೂಸ್ ಮಾಡುವಂತ ಡಿಸ್ಪ್ಲೇಗಳು ಹೆಂಗಿರುತ್ತೆ ಅಂತಂದ್ರೆ ಫ್ಲೆಕ್ಸಿಬಲ್ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್ ಡಿಸ್ಪ್ಲೇ, ಅಥವಾ ಫ್ಲೆಕ್ಸಿಬಲ್ OLED, ಅಥವಾ ಫ್ಲೆಕ್ಸಿಬಲ್ LCD, ಅಥವಾ ಫ್ಲೆಕ್ಸಿಬಲ್ AMOLED ಅಂತ ಡಿಸ್ಪ್ಲೇ ಕರೀತಾರೆ. ಒಂದಷ್ಟು ಕಂಪನೀಸ್ ಇದೆ, ಆ ಕಂಪನೀಸ್ ಏನ್ ಮಾಡುತ್ತೆ, ನಾರ್ಮಲ್ OLED ಅಥವಾ ನಾರ್ಮಲ್ AMOLED ಪ್ಯಾನಲ್ಸ್ ಗಳನ್ನ ತಗೊಂಡು ಕೆಲವೊಂದಷ್ಟು ಕೆಮಿಕಲ್ ಕಾಂಪೋಸಿಷನ್ಸ್ ನ ಆಡ್ ಮಾಡಿ ಅದನ್ನ ಬೆಂಡ್ ಮಾಡಿದ್ರು, ಅಲ್ಲಿರುವಂತಹ ಪಿಕ್ಸೆಲ್ಸ್ ಹಾಳಾಗದಿರೋ ತರ ಒಂದು ಟೆಕ್ನಾಲಜಿನ ಇನ್ವೆಂಟ್ ಮಾಡಿದ್ರು. ಆ ಇನ್ವೆನ್ಷನ್ ನಾವ್ ಏನಂತ ಕರಿತೀವಿ ಅಂದ್ರೆ ಬೆಂಡಬಲ್ ಡಿಸ್ಪ್ಲೇಸ್ ಅಥವಾ ಫೋಲ್ಡಬಲ್ ಡಿಸ್ಪ್ಲೇಸ್ ಅಂತ. ಫೋಲ್ಡಬಲ್ ಡಿಸ್ಪ್ಲೇಸ್ ನ ನಾವು ಬಹಳಷ್ಟು ವರ್ಷಗಳ ಹಿಂದೆ CES ಅಲ್ಲಿ ಲೆನೋವೋ ಮತ್ತೆ LG ಕಂಪನೀಸ್ ಗಳಿಂದ ನೋಡಿದ್ವಿ. ಫೋಲ್ಡಬಲ್ ಡಿಸ್ಪ್ಲೇಸ್ ನ ಯೂಸ್ ಮಾಡಿಕೊಂಡು ಹೆಂಗೆ ಕಂಪನೀಸ್ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಅಥವಾ ಒಂದು ಗ್ಯಾಡ್ಜೆಟ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದು ಇನ್ನೂ ನಮಗೆ ಗೊತ್ತಾಗಿರ್ಲಿಲ್ಲ. ಬಟ್ ಇವಾಗ 2019 ಅಲ್ಲಿ ನಾವು ಬಹಳಷ್ಟು ಸ್ಮಾರ್ಟ್ ಫೋನ್ಸ್ ಗಳನ್ನ ಫೋಲ್ಡಬಲ್ ಡಿಸ್ಪ್ಲೇ ಇರುವಂತಹ ಫೋನ್ಸ್ ಗಳನ್ನ ನೋಡಬಹುದು. ಚೈನೀಸ್ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರರ್ 2-3 ವೀಕ್ಸ್ ಬ್ಯಾಕ್ ಒಂದು ಫೋಲ್ಡಬಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ನ ಟೀಸ್ ಮಾಡಿತ್ತು. ಶಾಮಿ ಅಫಿಷಿಯಲ್ ಆಗಿ ಇದನ್ನ ಟೀಸ್ ಮಾಡಿರಲಿಲ್ಲ, ಬಟ್ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಶಾಮಿ ಫೋಲ್ಡಬಲ್ ಸ್ಕ್ರೀನ್ ಇರುವಂತಹ ಶಾಮಿ ಫೋನ್ ವಿಡಿಯೋನ ನಾವು ನೋಡಿದ್ವಿ. ಶಾಮಿ ಕೂಡ ಸದ್ಯದಲ್ಲೇ ಫೋಲ್ಡಬಲ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡೋ ಸಾಧ್ಯತೆಗಳಿದೆ. ಬಹಳಷ್ಟು ಚೈನೀಸ್ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರರ್ಸ್ ಫೋಲ್ಡಬಲ್ ಡಿಸ್ಪ್ಲೇ ಇರುವಂತಹ ಸ್ಮಾರ್ಟ್ ಫೋನ್ ಗಳನ್ನ ಲಾಂಚ್ ಮಾಡಬಹುದು 2019 ಅಲ್ಲಿ. ಸೊ ಇವಾಗ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಫೋಲ್ಡಬಲ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ ಫೋನ್ಸ್ ಗಳು ಬೇಕಾ? ಫೋಲ್ಡಬಲ್ ಡಿಸ್ಪ್ಲೇ ಇರುವಂತಹ ಸ್ಮಾರ್ಟ್ ಫೋನ್ಸ್ ಗಳು ಹೆಂಗ್ ಉಪಯೋಗ ಆಗುತ್ತೆ ಅನ್ನೋದು ನಾವು ಪ್ರಶ್ನೆ. ಇವಾಗ ಹೆಂಗಾಗ್ತಾ ಇದೆ ಅಂತಂದ್ರೆ ಆಸ್ ಆಫ್ 2019 ಸ್ಮಾರ್ಟ್ ಫೋನ್ಸ್ ಗಳು ಎಷ್ಟಾಗುತ್ತೋ ಅಷ್ಟು ಎಲ್ಲ ಕಂಪ್ಯೂಟಿಂಗ್ ಕೇಪಬಿಲಿಟೀಸ್ ನ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಸ್ಮಾರ್ಟ್ ಫೋನ್ ವರ್ಲ್ಡ್ ಅಲ್ಲಿ ಇರುವಂತಹ ಎಲ್ಲಾ ಕಾಂಪ್ಯೂಟೇಷನಲ್ ಕೇಪಬಿಲಿಟೀಸ್ ನ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಮುಂದೆ ಒಂದಿನ ನಾವು ಲ್ಯಾಪ್ಟಾಪ್ ನೇ ಯೂಸ್ ಮಾಡ್ದೇನೆ, ಕಂಪ್ಯೂಟರ್ ಯೂಸ್ ಮಾಡ್ದೇನೆ, ಬರೀ ಸ್ಮಾರ್ಟ್ ಫೋನ್ ಅಲ್ಲೇ ಎಲ್ಲ ಮಾಡುವಂತ ಒಂದಷ್ಟು ಕೆಪಾಸಿಟಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರರ್ಸ್ ದಿನೇ ದಿನೇ ಒಂದು ಹೊಸ ಇನ್ವೆನ್ಷನ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ ಇನ್ವೆನ್ಷನ್ ಗಳೇ ಈ ಹೊಸ ನಾಚ್ ಇರುವಂತ ಫೋನ್ಗಳು, ಆಮೇಲೆ ಫುಲ್ ಕಂಪ್ಲೀಟ್ ಡಿಸ್ಪ್ಲೇ ಇರುವಂತ ಫೋನ್ಗಳು, ಫೋಲ್ಡಬಲ್ ಫೋನ್ಗಳು, ಇವೆಲ್ಲ ಇನ್ನೋವೇಷನ್. ಈ ಇನ್ನೋವೇಷನ್ ಎಲ್ಲ ಏನಕ್ಕೆ ಅಂತಂದ್ರೆ ಮುಂದೆ ಒಂದಿನ ಒಂದು 10-15 ವರ್ಷಗಳಾದ್ಮೇಲೆ ಸ್ಮಾರ್ಟ್ ಫೋನ್ ಅಲ್ಲೇ ಇರೋ ಕಂಪ್ಯೂಟಿಂಗ್ ಕೇಪಬಿಲಿಟೀಸ್ ಎಲ್ಲ ಸ್ಮಾರ್ಟ್ ಫೋನ್ ಅಲ್ಲೇ ಇನ್ಕ್ಲೂಡ್ ಮಾಡಬೇಕು ಅಂತ ಅವ್ರಿಗೆ ಒಂದು ಸ್ಮಾರ್ಟ್ ಫೋನ್ ಕಂಪನಿಗೆ ಅಥವಾ ಒಂದು ಹೋಲ್ ಸ್ಮಾರ್ಟ್ ಫೋನ್ ಇಂಡಸ್ಟ್ರಿಗೆ ಅದರ ಪ್ಲಾನ್ ಇದೆ. ಅದಕ್ಕೆ ಫೋಲ್ಡಬಲ್ ಡಿಸ್ಪ್ಲೇ ಕೂಡ ಹೆಲ್ಪ್ ಆಗುತ್ತೆ. ಫೋಲ್ಡಬಲ್ ಡಿಸ್ಪ್ಲೇ ಆ ಇನ್ನೋವೇಷನ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈಗ ಸ್ಮಾರ್ಟ್ ಫೋನ್ ಅಲ್ಲಿ ತುಂಬಾ ಚಿಕ್ಕ ಸ್ಕ್ರೀನ್ ಇರುತ್ತೆ. ನೀವೇ ಬಹಳಷ್ಟು ಸತಿ ನೋಡಿರ್ಬೋದು, ಸ್ಮಾರ್ಟ್ ಫೋನ್ ಅಲ್ಲಿ ಕೆಲವು ಡೆಸ್ಕ್ಟಾಪ್ ಸೈಟ್ಗಳು ಸರಿಯಾಗಿ ಸಪೋರ್ಟ್ ಆಗಲ್ಲ. ಡೆಸ್ಕ್ಟಾಪ್ ಸೈಟ್ಗಳೇ ನಾವು ಆಕ್ಸೆಸ್ ಮಾಡಬೇಕಾಗಿರುತ್ತೆ. ಸ್ಮಾರ್ಟ್ ಫೋನ್ ಅಥವಾ ಮೊಬೈಲ್ ಸೈಟ್ಗಳಲ್ಲಿ ಕೆಲವು ಸತಿ ಇಷ್ಟು ಚಿಕ್ಕದಾಗಿರುತ್ತೆ, ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ಫೋಲ್ಡಬಲ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ ಫೋನ್ ಹೆಂಗ್ ಹೆಲ್ಪ್ ಆಗುತ್ತೆ ನಮಗೆ ಅಂತಂದ್ರೆ, ಈಗ ಹಿಂಗಿದೆ, ನಾನು ಹಿಂಗಿದ್ದಾಗ ಮೊಬೈಲ್ ಸೈಟ್ ಇಲ್ಲಿ ರನ್ ಆಗ್ತದೆ. ಯೂಟ್ಯೂಬ್ ಇವಾಗ ನಾವು ಮೊಬೈಲ್ ಅಲ್ಲಿ ನೋಡ್ತಾ ಇದೀವಿ. ನಾವು ಡೆಸ್ಕ್ಟಾಪ್ ಸೈಟ್ ನ ಆಕ್ಸೆಸ್ ಮಾಡಬೇಕು ಯೂಟ್ಯೂಬ್ ಅಂತಂದ್ರೆ ಡೆಸ್ಕ್ಟಾಪ್ ಸೈಟ್ ನ ಮೊಬೈಲ್ ಬ್ರೌಸರ್ ಅಲ್ಲಿ ಹಾಕೊಂಡ್ರೆ ಫುಲ್ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಅದೇ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಕಾನ್ಸೆಪ್ಟ್ ಅಲ್ಲಿ ಸ್ಮಾರ್ಟ್ ಫೋನ್ ಹಿಂಗಿದೆ, ಮೊಬೈಲ್ ಸೈಟ್ ರನ್ ಆಗ್ತದೆ ಇಲ್ಲಿ ಯೂಟ್ಯೂಬ್. ಅದನ್ನೇ ಹಿಂಗ್ ಮಾಡಿದ ತಕ್ಷಣ ಯೂಟ್ಯೂಬ್ ಡೆಸ್ಕ್ಟಾಪ್ ಸೈಟ್ ಒಂದು ಹೋಲ್ ಸ್ಕ್ರೀನ್ ಮೇಲೆ ಹಿಂಗ್ ರನ್ ಆಗಿ ನಾವು ಹೋಲ್ 8 ಇಂಚಸ್ ಅಲ್ಲಿ ಆ ಯೂಟ್ಯೂಬ್ ವಿಡಿಯೋನ ಎಂಜಾಯ್ ಮಾಡೋದಕ್ಕೆ ಕೇಪಬಿಲಿಟೀಸ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದಕ್ಕೇನೆ ಈ ಫೋಲ್ಡಬಲ್ ಸ್ಮಾರ್ಟ್ ಫೋನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ ಬಹುಶಃ ಇಂಡಿಯಾದಲ್ಲೇ ಫಸ್ಟ್ ಚಾನಲ್ ವಿಚ್ ಅಪ್ಲೋಡ್ಸ್ ವಿಡಿಯೋ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಅನ್ಸುತ್ತೆ. ಅದಕ್ಕೇನೆ ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.